ಹರಿಯೇ ಸರ್ವೋತ್ತಮ, ವಾಯುವೇ ಜೀವೋತ್ತಮ. ಆಲೆ ದರ್ಶನಕ್ಕೆ ಸ್ವಾಗತ. ಇವತ್ತು ನಾವು ಆಂಧ್ರ ಪ್ರದೇಶ್ ರಾಷ್ಟ್ರದಲ್ಲಿ ಆಲೂರು ತಾಲೂಕು ಹತ್ತಿರ ಇರೋ ಹತ್ತಿ ಬೆಳೆಗಲ್ ಎಂಬ ಗ್ರಾಮದಲ್ಲಿ ಇರೋ ಪ್ರಾಣದೇವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಪ್ರಾಣದೇವರು ಶ್ರೀ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ಕೈಯಿಂದ ಪ್ರತಿಷ್ಠಾಪನೆ ಆಗಿರೋ ಅಂಥ ಹನುಮನ್ ದೇವರು. ಆಲಯ ಚರಿತ್ರೆ ವಿಶಿಷ್ಟತೆ ಬಗ್ಗೆ ತಿಳ್ಕೊಂಬೋಣ ಬನ್ನಿ. ಹರೇ ಶ್ರೀನಿವಾಸ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಶಿವ ಪರಮ ವೈಷ್ಣವ. ಇದು ನಮ್ಮ ಮಧ್ವ ಸಿದ್ಧಾಂತ. ಹಾಗೆಯೇ ಇದರ ಪಕ್ಕದಲ್ಲಿ ದಿವಾನ್ ವೆಂಕಣ್ಣ ಪಂತರು ನಿರ್ಮಿಸಿದ ದೊಡ್ಡ ಬಾವಿ ಇದೆ. ಹೀಗೆ ಇದು ಒಂದು ದಿವ್ಯ ಕ್ಷೇತ್ರ. ಬನ್ನಿ, ಇಲ್ಲಿ ನೋಡಿ, ಬಿಲ್ವಪತ್ರೆ ವೃಕ್ಷ. ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಇದಕ್ಕೆ ಅನುಗುಣವಾಗಿ ಒಂದು ಪವಿತ್ರ ಕ್ಷೇತ್ರ ಆಲೂರು ಪಟ್ಟಣದ ಹತ್ತಿರದಲ್ಲಿದೆ. ಇದೇ ಹತ್ತಿ ಬೆಳಗಲ್ಲು. ನೀವು ತಿಳಿದಂತೆ ನಮ್ಮ ವ್ಯಾಸರಾಯರು ಹಲವಾರು ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನು ನಿರ್ಮಿಸಿದರು. ಅವರ ಹನುಮ ಭಕ್ತಿ ಅಲ್ಲಿಯೇ ನಿಲ್ಲಲಿಲ್ಲ. ಅವರ ಮುಂದಿನ ಅವತಾರವಾದ ಶ್ರೀ ರಾಘವೇಂದ್ರ ಸ್ವಾಮಿ ಅವತಾರದಲ್ಲೂ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ಈ ಪವಿತ್ರ ಕ್ಷೇತ್ರವಾದ ಹತ್ತಿ ಬೆಳಗಲ್ಲು. ಅಲ್ಲಿ ರಾಯರು ಚಾತುರ್ಮಾಸ ದೀಕ್ಷೆ ತೆಗೆದುಕೊಂಡು ತದನಂತರ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಇಲ್ಲಿ ಆಂಜನೇಯ ಸ್ವಾಮಿಯನ್ನು, ಹಾವಿನ ರೂಪದಲ್ಲಿರುವ ಜಯತೀರ್ಥರನ್ನು, ಹಾಗೆ ಆ ರಾಯರನ್ನು, ಇದರೆಲ್ಲರ ಜೊತೆಗೆ ಹಿಂದೆ ದೊಡ್ಡ ಬಿಲ್ವಪತ್ರೆ ಮರ ಇದೆ. ಅದು ರುದ್ರಾಂಶ ಸಂಭೂತ ರುದ್ರದೇವರ ವಾಸಸ್ಥಾನ. ಹಾಗೆ ಇದು ದೇವರ, ಗುರುಗಳ, ಹನುಮನ, ರುದ್ರದೇವರ ಎಲ್ಲರ ದಿವ್ಯ ಸನ್ನಿಧಾನ. ಇದರ ಜೊತೆ ಇಲ್ಲಿಯೇ ಹತ್ತಿರದಲ್ಲಿ ಅರಳಿಕಟ್ಟಿ ನರಸಿಂಹಾಚಾರ್ಯರು ಮತ್ತು ಅವರ ಶಿಷ್ಯರಾದ ಬಿಲ್ವಪತ್ರಾಚಾರ್ಯ ಬೃಂದಾವನವೂ ಇದೆ. ಹಾಗೆ ಹತ್ತಿರದಲ್ಲಿ ವೆಂಕಣ್ಣ ಪಂತರು ನಿರ್ಮಿಸಿದ ಮೂಕೋಪಿ ಯಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತ್ವಮಾಶ್ರಯೇ. ಇದು ಶ್ರೀ ರಾಘವೇಂದ್ರ ಸ್ವಾಮಿಯವರು ಪ್ರತಿಷ್ಠಾಪನೆ ಮಾಡಿದಂಥ ಪ್ರಾಣದೇವರು. ಮತ್ತೊಂದು ಆಲೆ ದರ್ಶನಾರ್ಥ ಕಲಿಯೋಣ. ಮತ್ತು ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಲೈಕ್ ಸಿಂಬಲ್ ಇರ್ತದೆ, ಲೈಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿರಿ. ಕಾಮೆಂಟ್ ಮಾಡಿ, ಈ ವಿಡಿಯೋ ಯಾವ ಥರ ಬಂದಿದೆ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.